ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಪವಿತ್ರವಾದ ಆಶ್ರಮದ ವಾತಾವರಣದಲ್ಲಿ ಬ್ರಹ್ಮವಿದ್ಯೆಯನ್ನು ಒಬ್ಬ ಮಹಾಗುರು ಕೊಡ್ತಾ ಇದ್ದ. ಆ ಹೆಸರೇ ಹೇಳುವ ಹಾಗೆ ಅದು ಬ್ರಹ್ಮವಿದ್ಯೆ, ಬಹಳ ಶ್ರೇಷ್ಠವಾದ, ಬದುಕನ್ನೆಲ್ಲ ಪಾವನಗೊಳಿಸುವ ವಿದ್ಯೆ, ಅದು ಬ್ರಹ್ಮವಿದ್ಯೆ. ವ್ಯಾಸ ಮಹರ್ಷಿಗಳು ಅಂತಾಗಿ ಹೋದರು. ಭಾರತೀಯ ಜ್ಞಾನ ಕ್ಷೇತ್ರವನ್ನು ಶ್ರೀಮಂತ ಮಾಡಿದವರಲ್ಲಿ ಪ್ರಮುಖರು ವ್ಯಾಸ ಮಹರ್ಷಿಗಳು. ಜ್ಞಾನದ ಎಲ್ಲ ಅಂಗಗಳನ್ನು ಪುಷ್ಟವಾಗಿ ಬೆಳೆಸಿದಂತಹ ಮಹಾನುಭಾವರು ವ್ಯಾಸ ಮಹರ್ಷಿಗಳು. ಅವರು ಈ ಜ್ಞಾನವನ್ನು ಕುರಿತು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಈ ಜ್ಞಾನ ಹೇಗದ? ಗುಹ್ಯತಮಂ, ಇದು ಪ್ರತ್ಯಕ್ಷಾವಗಮಂ, ಸುಸುಖಂ ಕರ್ತುಮವ್ಯಯಂ, ರಾಜವಿದ್ಯಾ ರಾಜಗುಹ್ಯಂ. ಏನು ಚಂದ ಹೇಳ್ತಾರೆ. ಈ ವಿದ್ಯಾ ಹೇಗದ ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ಅಷ್ಟೇ ಅಲ್ಲ, ಎಲ್ಲರಿಗೂ ಬೇಕಾಗುವಂಥದ್ದು. ರಾಜವಿದ್ಯಾ ಇದು ಯಾರು ಸಮಾಜದ ಹಿರಿಯರು ಜಗತ್ತನ್ನು ಆಳಬೇಕು ಅಂತ ಇಚ್ಛಿಸ್ತಾರೋ ಅಂಥವರಿಗೂ ಬೇಕಾದ ವಿದ್ಯಾ ಇದು. ಯಾಕೆ ಅಂದರೆ ಅವರ ಮನಸ್ಸು ದೊಡ್ಡದಿರಬೇಕಾಗ್ತದೆ. ಯಾರು ಮನೆಯನ್ನು ನಡೆಸ್ತಾರೆ ಅವರ ಮನಸ್ಸು ದೊಡ್ಡದಿರಬೇಕು. ಯಾರು ದೇಶವನ್ನು ನಡೆಸ್ತಾರೆ ಅವರ ಮನಸ್ಸು ಬಹಳ ದೊಡ್ಡದಿರಬೇಕು. ದೇಶದ 125 ಕೋಟಿ ಜನ ನನ್ನವರು ಅನ್ನುವ ಭಾವ ಬೇಕಾಗ್ತದೆ. ಅಷ್ಟು ದೊಡ್ಡ ಮನಸ್ಸು ಬೇಕಾಗ್ತದೆ. ಅದಕ್ಕಾಗಿ ಈ ವಿದ್ಯಾ ಬಹಳ ಅವಶ್ಯ. ಎಷ್ಟು ಚೆನ್ನಾಗಿ ಹೇಳ್ತು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಇದೇನು ಸಾಮಾನ್ಯ. ಸುಸುಖಂ ಕರ್ತುಮವ್ಯಯಂ, ಮತ್ತಷ್ಟೇ ಸುಲಭ ಸುಂದರವಾದಂಥ ಜ್ಞಾನ ಇದು. ಕರ್ತುಂ ಅವ್ಯಯಂ, ಈ ಜ್ಞಾನವನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಈ ಜ್ಞಾನವನ್ನು ನಿರ್ಮಿಸಲಿಕ್ಕಾಗೋದಿಲ್ಲ. ಯಾಕೆ? ಇದು ವಿಸ್ತಾರವಾದ ಜ್ಞಾನ. ಯಾವುದು ಪರಿಮಿತ ಇರ್ತದೆ ಅದನ್ನು ನಾವು ಹೆಚ್ಚು ಕಡಿಮೆ ಮಾಡಬಹುದು. ಯಾವುದು ಅಪರಿಮಿತ ವಸ್ತುವನ್ನು ಕುರಿತಾಗಿರ್ತದೆ ಅಂಥ ಜ್ಞಾನವನ್ನು ಹೆಚ್ಚಿಸಲಿಕ್ಕೂ ಬರೋದಿಲ್ಲ, ಕಡಿಮೆ ಮಾಡಲಿಕ್ಕೂ ಬರೋದಿಲ್ಲ. ಆದ್ದರಿಂದಲೇ ಆತ ಹೇಳ್ದ, ಇದಂತು ತೇ ಗುಹ್ಯತಮಂ ಪವಿತ್ರಂ ಉತ್ತಮಂ ಜ್ಞಾನ ವಿಜ್ಞಾನ ಸಹಿತಂ ಪ್ರವಕ್ಷ್ಯಾಮಿ ಅನಸೂಯವೇ. ನೋಡಬೇಕು, ಸುಮ್ಮನೆ 2 ಮಾತವು. ಈ ಜ್ಞಾನವನ್ನು ನಿನಗೆ ನಾ ಹೇಳ್ತೇನೆ. ಯಾಕೆ? ನಿನ್ನಲ್ಲಿ ಅಸೂಯ ಇಲ್ಲ. ಯಾವ ಹೃದಯದಲ್ಲಿ ಅಸೂಯ ಇರ್ತದೆ ಅಲ್ಲಿ ಈ ಜ್ಞಾನ ಫಲಿಸೋದಿಲ್ಲ. ಈ ಜ್ಞಾನ ಫಲವನ್ನ ಕೊಡೋದಿಲ್ಲ. ಅಸೂಯ ಇರಬಾರದು, ಸ್ವಚ್ಛ ಇರಬೇಕು ಮನಸ್ಸು. ಅನಸೂಯವೇತೆ, ಅದು ಶಿಷ್ಯನಲ್ಲಿರಬೇಕಾದಂಥ ಹೃದಯ. ಅಸೂಯ ರಹಿತ. ಅಸೂಯ ಅಂದ್ರೆ ತಮಗೆ ಗೊತ್ತದೆ, ಸೇರಲಾರದ ಗುಣ. ಅದಕ್ಕೆ ಅಸೂಯ. ಏನು ಸೇರೋದಿಲ್ಲ? ಯಾರ್ದು ಸೇರೋದಲ್ಲ ಅಂಥ ಗುಣ. ಒಳ್ಳೆಯದು ಎಲ್ಲಾದರೂ ಕಾಣ ಬಂದ್ರೆ ಇವನಿಗೆ ತಾಪ ಆಗ್ತಿತ್ತು ಅಂದ್ರೆ ಅದಕ್ಕೆ ಅಸೂಯ.
ಎಷ್ಟು ವಿಚಿತ್ರದ ಇದು. ನೀವು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ನನಗೆ ತಾಪ ಆಗ್ತದಂದ್ರೆ ಮಜಾ ಇರಲ್ಲ. ಎಷ್ಟು ವಿಚಿತ್ರ. ನೀವು ಒಂದು ಸುಂದರ ಮನೆ ಕಟ್ಟಿ ಬಹಳ ಕಷ್ಟಪಟ್ಟು ಗಳಿಸಿ ಒಂದು ಸುಂದರ ಮನೆ ಕಟ್ಟಿ ನಕ್ಕೋತ ನೀವು ಒಳಗಿದ್ರೆ ನೆರೆಯೊಳಗಿರುವ ನನಗೆ ತಾಪ ಆಗ್ತದೆ, ಉರಿತದ ಹೊಟ್ಟೆ. ಇಂಥ ಜನರಿಗೆ ಜ್ಞಾನ ಎಲ್ಲೇ? ಇಂಥ ಜನ ಜಗತ್ತನ್ನ ಹೆಂಗ ಆಳ್ತಾರ, ರಾಜರ ಹೆಂಗ ಆಗ್ತಾರ? ಏನ್ ಚಂದ ಹೇಳ್ತಾನೆ ವ್ಯಾಸ. ಬೇಕು ಇನ್ನೊಬ್ಬರ ಸಂಪತ್ತನ್ನು ನೋಡಿ ಸಂತೋಷ ಪಡುವಂತ ಹೃದಯ ಎಲ್ಲಿರ್ತದಲ್ಲ ಅಂಥವರಿಗೆ ವಿದ್ಯಾ ಇದೆ. ಮನಸ್ಸನ್ನ ಹಾಗ ಮಾಡುವಂಥ ವಿದ್ಯಾ ಅಸೂಯ ವಿನಾಶಕ ವಿದ್ಯೆ. ಮಾಡಬೇಕು ಮನುಷ್ಯ ಮನಸ್ಸನ್ನ ಹೇಗ ಅರಳಿಸಬೇಕು. ನೋಡಿ ಸಂತೋಷ ಪಡಬೇಕು, ಕೇಳಿ ಸಂತೋಷ ಪಡಬೇಕು. ಅಂಥ ಸುಂದರವಾದಂಥ ಹೃದಯ ಇತ್ತಂದ್ರೆ, ಅಂಥ ಸುಂದರವಾದ ಹೃದಯ ಇತ್ತು ಅಂದ್ರೆ ಅವಾಗ ಈ ಜ್ಞಾನ ಫಲಿಸ್ತದೆ. ಅದು ಅಸೂಯಾರಹಿತ. ಆಗಲೆಲ್ಲೇನು ಇತಿಹಾಸದೊಳಗೆ ಒಂದು ಸಣ್ಣ ಘಟನಾ ನಡೀತು. ಎಂಥ ವಿಚಿತ್ರವಾದ ಘಟನಾ. ಅಸೂಯಾದ್ದು ಹೇಗೆ ಅಸೂಯ ಕೆಲಸ ಮಾಡ್ತದೆ. ಏಕಲವ್ಯ ಅಂತ ಒಬ್ಬ ಹುಡುಗ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ. ಬಹಳ ಪ್ರಸಿದ್ಧವಾದ ಘಟನಾ, ಬಹಳ ಪ್ರಸಿದ್ಧ. ಇದನ್ನು ಹೇಳದವ ವ್ಯಾಸ. ಹೇಗೆ ಅಸೂಯ ಕೆಲಸ ಮಾಡ್ತದ ಅಂತ ಹೇಳಿದ. ಅರಣ್ಯದ ಒಂದು ಭಾಗ, ಅಲ್ಲಿ ಒಂದು ಮನೆ. ಆ ಮನೆಯಲ್ಲಿ ಅದು ಬೇಡರ ಮನೆ, ಅರಣ್ಯದ ಬೇಡರು. ಅಲ್ಲಿ ಒಬ್ಬ ತಾಯಿ, ಈತ ಮಗ ಏಕಲವ್ಯ, ತಂದೆ ತೀರಿ ಹೋಗಿದ್ದ. ಮಗನಿಗೆ ಸುಮಾರು 8-10 ವರ್ಷ ವಯಸ್ಸ. ಅವನಿಗೆ ಬಿಲ್ಲು ವಿದ್ಯೆ ಬೇಕಾಗಿತ್ತು. ಯಾಕೆಂದ್ರೆ ಅರಣ್ಯದಲ್ಲಿ ವಾಸ ಮಾಡಬೇಕಾಗ್ತದೆ. ಆತ ಅರಣ್ಯದ ದೊರೆ, ಒಡೆಯ. ಅಂಥದೊಂದು ಜನ ಅರಣ್ಯದಲ್ಲಿ ಬದುಕುವವರು. ಅಂಥವರಲ್ಲಿ ಒಡೆತನದ ಮನೆತನ. ಅಲ್ಲಿ ತಾಯಿ ಮಗ ಇಬ್ಬರು. ಏಕಲವ್ಯನಿಗೆ ಒಂದಿಚ್ಛೆ, ನಾನು ಮಹಾ ಬಿಲ್ಲುಗಾರನಾಗಬೇಕು, ಕಲಿಬೇಕು. ತಾಯಿ ಹೇಳ್ತಾ ಇದ್ಲು, ಅವಶ್ಯ ನೀನು ಶ್ರೇಷ್ಠ ಬಿಲ್ಲುಗಾರನಾಗಬೇಕು. ಆದರೆ ಕೊಲ್ಲೋದಕ್ಕೆ ಬಿಲ್ಲಲ್ಲ, ರಕ್ಷಣೆ ಮಾಡೋದಕ್ಕೆ ಬಳಸಬೇಕು. ಆಕೆಯ ಮನಸ್ಸೇ ಕಲಿಸೋದು. ವಿದ್ಯೆ ಇರೋದು ಎದಕ್ಕೆ? ರಕ್ಷಣೆಗಾಗಿ. ವಿದ್ಯೆ ಇರೋದು ಎದಕ್ಕೆ? ಪೋಷಣೆಗಾಗಿ, ನಾಶಕ್ಕಾಗಿ ಅಲ್ಲ ಅಂತ ತಲೆಯೊಳಗೆ ಹಾಕಿದ್ರು. ಇದು ವೈಶಿಷ್ಟ್ಯ. ಒಬ್ಬ ತಾಯಿ ಗುರು ಕಲಿಸಬೇಕಾಗಿತ್ತು ಅಂದ್ರೆ ಇಂಥದ್ದು ಒಂದು ಪಾಠ ಸಾಕು, ಜಗತ್ತು ಬದಲಾಗೋದಕ್ಕೆ. ಒಬ್ಬ ಗುರು. ಯಾವ ವಿದ್ಯೆ ನಮ್ಮಲ್ಲಿ ಅದ, ನಮ್ಮಲ್ಲಿ ಶಕ್ತಿ ಇರಲಿ, ಸಾಮರ್ಥ್ಯ ಇರಲಿ, ಬುದ್ಧಿ ಇರಲಿ, ಮಾತುಗಾರಿಕೆ ಇರಲಿ, ಎಲ್ಲವನ್ನ ಎದಕ್ಕೆ ಬಳಸೋದು? ವಿದ್ಯಾ ವಿವಾದಕ್ಕೆ ಬಳಸಬಾರದು. ವಿದ್ಯಾ ವಿವಾದಾಯ ಧನಮ್ಮದಾಯ. ಧನ ಇತ್ತು ಅಂದ್ರೆ ಗರ್ವಕ್ಕಾಗಿ ಬಳಸಬಾರದು. ಶಕ್ತಿ ಇದ್ದರೆ ಪರರಿಗೆ ಪೀಡೆ ಕೊಡೋದಕ್ಕಾಗಿ ಬಳಸಬಾರದು. ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಎದಕ್ಕೆ ಬಳಸಬೇಕು ಮೂರನ್ನ ಅಂದ್ರೆ ಜ್ಞಾನ ಇದ್ರೆ ಜ್ಞಾನಾಯ, ವಿದ್ಯಾ ಇದ್ರೆ ಜ್ಞಾನ ಹೆಚ್ಚು ಮಾಡೋದಕ್ಕಾಗಿ, ಕೊಡೋದಕ್ಕಾಗಿ. ಧನ ಇದ್ರೆ ಸೇವೆ ಮಾಡೋದಕ್ಕಾಗಿ. ಶಕ್ತಿ ಇದ್ರೆ ಪರೇಶಾಮ ರಕ್ಷಣಾಯ,
ಇನ್ನೊಬ್ಬರನ್ನು ರಕ್ಷಿಸುವುದಕ್ಕಾಗಿ, ನಿಸರ್ಗವನ್ನು ರಕ್ಷಿಸುವುದಕ್ಕಾಗಿ ನಮ್ಮ ಶಕ್ತಿಯನ್ನು ಬಳಸಬೇಕು. ನಿಸರ್ಗವನ್ನು ಶ್ರೀಮಂತ ಮಾಡಬೇಕು, ಅದಕ್ಕೆ ಶಕ್ತಿಯನ್ನು ಬಳಸೋದು. ಭೂಮಿಯನ್ನು ಸುಫಲ ಮಾಡಬೇಕು, ಅದಕ್ಕಾಗಿ ಶಕ್ತಿಯನ್ನು ಬಳಸೋದು. ಹಂಗೆ ಬಳಸ್ತಾ ಇರಬೇಕು. ಹಾಗೆ ತಾಯಿ ಆ ಹುಡುಗನಿಗೆ ಕಲಿಸಿದ್ಲು, ನೋಡು, ಕೊಲ್ಲೋದಕ್ಕೆ ವಿದ್ಯಾ ಅಂತ ಭಾವಿಸಬೇಡ, ರಕ್ಷಣೆಗಾಗಿ ವಿದ್ಯಾ ಇರಬೇಕು. ಅದು ವಿದ್ಯೆ ಬಹಳ ಪವಿತ್ರ. ಅಂಥ ವಿದ್ಯೆಯನ್ನ ನೀನು ಗಳಿಸಲೇಬೇಕು. ನಿಮ್ಮ ತಂದೆ ಇದ್ರೆ ಎಷ್ಟು ಚೆನ್ನಾಗಿ ನಿನಗೆ ಕಲಿಸ್ತದ್ದ, ನನಗೆ ಎಷ್ಟು ಗೊತ್ತಿದೆ ಕಲಿಸ್ತೀನಿ ಅಂತ ಕಲಿಸ್ತಿದ್ಲು. ಆದರೆ ಒಂದು, ನೀನು ಕಲಿಯೋಕ್ಕಿಂತ ಮೊದಲ ತಲೆಯೊಳಗೆ ಹಾಕೋ, ಇದು ಸಾಮಾನ್ಯ ವಿದ್ಯೆಯಲ್ಲ, ಜಗತ್ತನ್ನ, ಪ್ರಾಣಿಗಳನ್ನ, ಆ ಬಳಿಕ ನಿಸರ್ಗವನ್ನ ರಕ್ಷಿಸುವ ವಿದ್ಯೆ. ಇದು ಕಲಿಸೋದು ಹೇಗೆ? ಈಗ ನಾವು ಕಲಿಸೋದಲ್ಲೇನು, ಮಕ್ಕಳಿಗೆ ಹೇಳ್ತೇವೆ ಮಸ್ತ್ ದೊಡ್ಡ ಡಾಕ್ಟರ್ ಆಗಿ ಕೋಟಿಗಟ್ಟಲೆ ಗಳಿಸಬೇಕು, ನಮ್ಮದೊಂದು. ಆ ತಾಯಿನೂ ಹೇಳ್ತಾಳೆ, ಇಲ್ಲಿ ನಾವು ಹೇಳ್ತೇವೆ ಎಷ್ಟು ವ್ಯತ್ಯಾಸದ, ಎಷ್ಟು ವ್ಯತ್ಯಾಸದ. ಹಿಂಗ ನೀ ಕಲಿಬೇಕಲ್ಲ, ಏಕ್ದಮ್ ಅಮೇರಿಕಕ್ಕೆ ಹೋಗಬೇಕು, ಹಂಗ ಕಲಿಬೇಕು. ಈ ದೇಶ ಇದು ಇಂಥದ್ದು ಹಿಂದುಳಿದ ದೇಶ. ಇದು ಇದರಲ್ಲೇನದ, ಇಲ್ಯಾಕೆ ಕೂಡ್ತೀರಿ, ಅಲ್ಲಿ ಹೋಗ್ರಿ ಅಂತ ನಾವು ಕಲಿಸೋದು ಬೇರೆ. ಅರಣ್ಯದಲ್ಲೇ ಇರಬೇಕು, ಪ್ರಾಣಿಗಳ ಮಧ್ಯದಲ್ಲೇ ಇರಬೇಕು, ಆದರೆ ರಕ್ಷಣೆ ಮಾಡಬೇಕು ನೀನು. ಈ ಭಾವ ಇಟ್ಟುಕೊಂಡು ಏಕಲವ್ಯ ಕಲಿಯಕ್ಕೆ ಶುರು ಮಾಡಿದ. ದ್ರೋಣಾಚಾರ್ಯರ ಹೆಸರ ಕೇಳಿದ. ಆಚಾರ್ಯ ದ್ರೋಣರ ಹತ್ತಿರ ಹೋದ. ಹೋಗಿ ನನಗೊಂದಷ್ಟು ವಿದ್ಯಾ ಕೊಡಿ ಅಂದ. ಅವಾಗ ದ್ರೋಣಾಚಾರ್ಯರು ಹೇಳಿದರು, ಈಗ ನಾನು ರಾಜಗುರು, ನೀನು ರಾಜನಲ್ಲ, ಆದ್ದರಿಂದ ನಿನಗೆ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಆಯಿತು ಅಂತ ತಿಳಿದು ಏಕಲವ್ಯ ಎಷ್ಟು ಅದ್ಭುತ ಮನುಷ್ಯ ಹುಡುಗ, ದೂರ ನಿಂತು ಇವರು ಕಲಿಸೋದನ್ನ ನೋಡ್ತಿದ್ದ. ಏನಿವರು ಪಾಂಡವರಿಗೆ ಕೌರವರಿಗೆ ಕಲಿಸ್ತಿದ್ರೋ ದೂರ ನಿಂತುಕೊಂಡು ಸೂಕ್ಷ್ಮವಾಗಿ ನೋಡ್ತಿದ್ದ. ಆ ಬಳಿಕ ಹೋಗಿ ಅಲ್ಲಿ ಪ್ರಯೋಗ ಮಾಡ್ತಿದ್ದ. ಮೂರ್ತಿಯನ್ನ ಇಟ್ಟುಕೊಂಡು ತಾನೇ ಹೇಳೋದು, ಹೀಗೆ ಹೊಡಿಲೇನು ಅಂತಿದ್ದ, ಹೊಡಿತಿದ್ದ. ಕಲಿತ ಸ್ವಲ್ಪೇ ವರ್ಷಗಳಲ್ಲಿ ಅದ್ಭುತ ವಿದ್ಯೆಯನ್ನೇ ಕಲಿತದ್ದ. ಒಂದು ದಿನ ಕೆಲವು ನಾಯಿಗಳು ಬಂದು, ಅವು ರಾಜರ ನಾಯಿಗಳು, ಪಾಂಡವರ ಕೌರವರ ನಾಯಿಗಳು, ಆ ವಿದ್ಯಾರ್ಥಿಗಳ ನಾಯಿಗಳು. ಅರಣ್ಯದಲ್ಲಿ ಅವು ಈತ ಎಲ್ಲಿ ಕೆಲಸ ಮಾಡ್ತಿದ್ದ, ಕಲಿತಾ ಇದ್ದ, ಅಲ್ಲಿ ಬಂದು ಅವು ಬಗಳ್ತಾ ಇದ್ದು. ಇವನಿಗೆ ಕಾಣಿಸ್ತಿರ್ಲಿಲ್ಲ, ಬಗಳೋದಷ್ಟೇ ಕೇಳಿಸ್ತತ್ತೋ. ಇಲ್ಲೇ ಕೂತುಕೊಂಡು ಹೊಡೆದ. 7 ಬಾಣಗಳನ್ನ ಬಿಟ್ಟ. ಆದರೆ ನಾಯಿ ಸಾಯಬಾರದು, ಬಗಳೋದಷ್ಟೇ ನಿಲ್ಲಬೇಕು. ತಾಯಿ ಹೇಳಿದ್ಲು ರಕ್ಷಣಾ ವಿದ್ಯೆ. 7 ಬಾಣಗಳು ಸರಳ ಹೋಗಿ ಬಾಯಿಯೊಳಗೆ ಇಟ್ಟಂಗ ಕೂತಿದ್ದು. ಎಂಥ ಅದ್ಭುತವಾದ ವಿದ್ಯೆ! ಜಗತ್ತಿನಲ್ಲಿ ಅಂಥ ವಿದ್ಯೆ ಒಂದು ಇರಲಿಲ್ಲ. ಏಕಲವ್ಯ ತನ್ನಷ್ಟಕ್ಕೆ ತಾನೇ ಕಲ್ತದ್ದ, ಬೆಳೆಸಿಕೊಂಡಿದ್ದ, ಹೊಡೆದ. ಆದರೆ ನಾಯಿ ಬಗಳೋದ ನಿಲ್ಲಿಸಿತ್ತೇ ವಿನಃ ಸತ್ತಿರಲಿಲ್ಲ. ಹಾಗ ಅದು ಹೋಯಿತು. ಅಲ್ಲಿ ನೋಡಿದರು, ಆಶ್ಚರ್ಯಪಟ್ಟರು ಎಲ್ಲರೂ. ದ್ರೋಣಾಚಾರ್ಯನಿಗಂತೂ ಅದ್ಭುತ ಆಶ್ಚರ್ಯ. ಇಂಥ ಅಪ್ರತಿಮ ವಿದ್ಯೆ ಯಾರ್ದಿದು ಅಂದ. ಇದೇನು ಸಾಮಾನ್ಯ ವಿದ್ಯೆಯಲ್ಲ, ಅಪ್ರತಿಮವಾದ ವಿದ್ಯೆ. ನನಗೆ ಸಹಿತಿದು ಗೊತ್ತಿಲ್ಲ, ನನಗೆ ಕೊಲ್ಲೋ ವಿದ್ಯೆ ಗೊತ್ತು. ಇಲ್ಲೊಬ್ಬ ಮನುಷ್ಯ ಕಾಯೋ ವಿದ್ಯೆಯನ್ನ ಕಲಿತಾನ.
ಅವನ ಹತ್ತಿರ ಹೋಗಬೇಕು ಅಂತ ತಿಳಿದು ಎಲ್ಲರನ್ನ ಕರ್ಕೊಂಡು ಹೋದ. ಅರ್ಜುನನಿಗೆ ಹೊಟ್ಟೆ ಕಿಚ್ಚ ಶುರುವಾಯಿತು. ಪಾಪ ಗೊತ್ತಿಲ್ಲ, ಏಕಲವ್ಯ ಯಾರೋ ಗೊತ್ತಿಲ್ಲ, ಯಾವನೋ ಒಬ್ಬ ನನಗಿಂತಲೂ ಶ್ರೇಷ್ಠ ವಿದ್ಯೆಯನ್ನ ಕಲಿತಾನಂತ ಇವನಿಗೆ ತಾಪ ಶುರುವಾಯಿತು ಅಷ್ಟೆ. ಮಜಾದ. ದೊಡ್ಡವರೇನು ಸಣ್ಣವರೇನು, ಯಾರ ಹೊಟ್ಟೆ ಯಾವಾಗ ಉರಿತದ ಹೆಂಗೆ ಹೇಳಾಕ ಬರ್ತದ? ಬಹಳ ಎತ್ತರಕ್ಕೇರಿದವರು ಬಹಳ ಶಾಂತವಾಗಿರ್ತಾರಂತ ಎಲ್ಲದ? ಅರ್ಜುನ ಅದ್ಭುತ ವ್ಯಕ್ತಿ, ನಿಜವಾಗಿಯೂ ಬಹಳ ಶೂರ, ವೀರ, ಸ್ಫುರದ್ರೂಪಿ, ಕ್ಷತ್ರಿಯ, ಅದ್ಭುತ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇತ್ತು. ಆದರೆ ಇದೊಂದಿಷ್ಟು, ಎಲ್ಲದರೊಳಗೆ ಇದೊಂದಿಷ್ಟು ಸೇರಿತ್ತು. ಅಲ್ಲೆಲ್ಲ ಹೋದರೂ ಏಕಲವ್ಯ ನಿಂತಿದ್ದ. ದ್ರೋಣಾಚಾರ್ಯರೇ ಎದುರಿಗೆ ಬಂದ ಕೂಡಲೇ ಅವನಿಗೆ ಬಹಳ ಸಂತೋಷ ಆಯಿತು. ಹೋಗಿ ನಮಸ್ಕಾರ ಮಾಡಿದ. ಅವಾಗ ಏಕಲವ್ಯ ಹೇಳ್ದ, ಗುರುಗಳೇ ನೀವೇ ನನಗೆ ಗುರುಗಳು. ನೀವು ಹೊರಗೆ ಗುರುಗಳಲ್ಲ, ನಾನು ಒಪ್ಪಿದ ಗುರು. ನೀವು ನನ್ನನ್ನ ಗುರು ಅಂತ ತಿಳ್ಕೊಳ್ಳಿ, ನನ್ನನ್ನ ಶಿಷ್ಯ ಅಂತ ತಿಳ್ಕೊಳ್ಳಿಲ್ಲ. ನಾನು ಮಾತ್ರ ನಿಮ್ಮನ್ನ ಗುರು ಅಂತ ಭಾವಿಸಿ ನಿಮ್ಮ ಮೂರ್ತಿಯನ್ನ ಇಟ್ಟು ನೀವೇ ಕಲಿಸಿದ್ದು, ನನ್ನ ಒಳಗೆ ಪ್ರೇರಣೆ ಕೊಟ್ಟು ಕಲಿಸಿದ ವಿದ್ಯೆ. ಗುರುಗಳೇ, ನಮ್ಮ ತಾಯಿ ಹೇಳಿದ್ಲು ಯಾವಾಗಲೂ ರಕ್ಷಣೆಗಾಗಿರಬೇಕು ಅಂತ, ಅದಕ್ಕಿದೊಂದು ವಿದ್ಯೆಯನ್ನ ಕಲಿತಾ ಇದ್ದೇನೆ. ದ್ರೋಣಾಚಾರ್ಯರಿಗೆ ಒಳಗೊಳಗೆ ಎಷ್ಟು ಆನಂದ ಆಗಿತ್ತು. ಎಂಥ ಅದ್ಭುತ ವಿದ್ಯೆ ಆಯಿತು. ಎಲ್ಲಾ ಮಹಾನುಭಾವರಿಗೆ ವಿದ್ಯಾ ಬಂದ್ರೆ ಜಗತ್ತು ಸುರಕ್ಷಿತ. ಕೆಟ್ಟದ್ದನ್ನ ನಾಶ ಮಾಡಬೇಕೇ ವಿನಃ ಕೆಟ್ಟವರನ್ನ ನಾಶ ಮಾಡಬಾರದು. ಇದು ಏಕಲವ್ಯ. ಬಗಳೋದನಿಲ್ಲಬೇಕೇ ವಿನಃ ನಾಯಿ ಸತ್ತಿರಬಾರದು. ಜನ ಕೆಟ್ಟವರು ಇರ್ತಾರಲ್ಲ, ಕೆಟ್ಟತನ ಹೋಗಬೇಕು, ಜನ ಉಳಿಬೇಕು. ಹಂಗ ಒಂದು ವಿದ್ಯೆಯನ್ನ ಸಾಧಿಸಿದ್ದ. ಅರ್ಜುನನಿಗೆ ತಾಪ ಆಯಿತು. ಅವಾಗ ಅರ್ಜುನ ಗುರುಗಳಿಗೆ ಹೇಳ್ದ, ಗುರುಗಳೇ, ನನ್ನನ್ನ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡ್ತೇನೆ ಅಂತ ನೀವು ಮಾತ ಕೊಟ್ಟಿರಿ. ಈಗ ನನಕ್ಕಿಂತ ಇವ ಶ್ರೇಷ್ಠ ಆದ. ನಿಮ್ಮ ಶಿಷ್ಯ ಅಂತೆ ಅವ ಹೇಳ್ಕೋತಾನೆ, ಗುಪ್ತ ಶಿಷ್ಯ. ನಿಮ್ಮ ಮಾತು ನೀವು ಪಾಲಿಸಬೇಕಲ್ಲ ಅಂದ. ಅಂದ್ರೇನು? ನನಕ್ಕಿಂತ ಶ್ರೇಷ್ಠ ಶಿಷ್ಯ ಇವ ಇಲ್ಲದಾಗಬೇಕು. ಹೆಂಗ? ಇವನ ಬಿಲ್ಲ ವಿದ್ಯೆ ಉಪಯೋಗ ಆಗಬಾರದು, ನಾನೇ 1ನೇ ನಂಬರ್ ಬರಬೇಕು ಅಂತ ಒಳಗ ಶುರುವಾಯಿತು. ತಾಪಾಯಿತು. ದ್ರೋಣಾಚಾರ್ಯರ ಒತ್ತಡ ತಂದ. ಮುಂದೆ ಘಟನೆ ಏನಾಯಿತು ಆಗಲೇ ಆ ಮಾತು ಬೇರೆ, ಆದರೆ ಹೊಟ್ಟೆ ಉರಿಯಿತು ಅಷ್ಟೆ. ಒಂದು ಶ್ರೇಷ್ಠ ರಕ್ಷಣಾ ವಿದ್ಯೆ ಮರೆಯಾಯಿತು. ಏಕಲವ್ಯನಂಥ ಶ್ರೇಷ್ಠ ಮಹಾನುಭಾವ ಸ್ವತಂತ್ರವಾಗಿ ವಿದ್ಯೆಯನ್ನ ಕಲಿತವ. ಮನಸ್ಸ ಇತ್ತು ಅಂದ್ರೆ ಮನಸ್ಸೇ ಕಲಿಸ್ತದ ವಿದ್ಯೆಯನ್ನ. ನಾವು ಒಳ್ಳೆಯವರಾಗಬೇಕು ಅಂತ ನಮಗನಿಸಿದರೆ, ನಾವು ಜಗತ್ತನ್ನ ತಿಳ್ಕೋಬೇಕು ಅನಿಸಿದರೆ, ನಮ್ಮ ಒಳಗೆ ಒಂದು ಕಣ್ಣ ತೆರೆಯಕ್ಕೆ ಶುರುವಾಗ್ತದೆ. ಅದು ಕಲಿಸ್ತದ. ನಿಸರ್ಗ ಕಲಿಸ್ತದ. ದ ನೇಚರ್ ಈಸ್ ದ ಟೀಚರ್. ಆಲ್ ದ ಇವೆಂಟ್ಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಆರ್ ಟೀಚಿಂಗ್ ಅಸ್ ಸಮ್ ಲೆಸನ್ಸ್. We have to learn them. ಅಲ್ಲೇನು? ನಿಸರ್ಗದಲ್ಲಿ ಅನೇಕ ಘಟನೆಗಳು. ಪ್ರತಿಯೊಂದು ಘಟನೆಯಿಂದ ಒಂದೊಂದು ಸಂಗತಿಯನ್ನು ನಾವು ಕಲಿಬೇಕಾಗ್ತದೆ. ಮನಸ್ಸಿದ್ರೆ ಜಗತ್ತೇ ಗುರುವಾಗ್ತದೆ. ಜಗತ್ತೇ ಗುರುವಾಗ್ತದೆ. ಹಾಗೆ ಏಕಲವ್ಯನಿಗೆ ಬೇಕು, ಮನಸ್ಸ ಸ್ವಚ್ಛ ಬೇಕು. ಅಸೂಯ ಅನಸೂಯವೇ ತೇ ಪ್ರವಕ್ಷ್ಯಾಮಿ ಅನಸೂಯವೇ ತೇ ಇದಂ ಜ್ಞಾನಂ. ಇದೊಂದು ಸುಂದರವಾದ ಜ್ಞಾನ.
ಇದನ್ನ ಅನಸೂಯ ಹೊಟ್ಟೆ ಕಿಚ್ಚ ನಿನ್ನೊಳಗೆ ಇಲ್ಲ, ಆದ್ದರಿಂದ ಒಂದಿಷ್ಟು ಕೊಡ್ತೇನೆ ಅಂದ. ಗುರು ಆಯ್ಕೆ ಮಾಡೋದೇನು ಅಂದ್ರೆ ಶಿಷ್ಯ ಹೆಂಗದಾನ ಅಂತಲ್ಲ, ಶಿಷ್ಯನ ಹೃದಯ ಹೆಂಗದ ಅಂತ. ಶಿಷ್ಯನ ಹೃದಯ ಹೆಂಗದ. ನಾವು ಗುರುಗಳು ಹೆಂಗ ಮಾಡ್ತೇವೆ, ಈಗ ನನ್ನ ಹತ್ತಿರ ಬಂದ್ರೆ ನಾವು ಹೆಂಗ್ ಮಾಡ್ತೇವಿ, ಸ್ವಲ್ಪ ಹೃದಯದ ಕಡೆ ನೋಡೋ ಪ್ರಶ್ನೆ ಅಲ್ಲ, ಮುಖದ ಕಡೆ ನೋಡ್ತೇವಿ, ಮೈ ಕಡೆ ನೋಡ್ತೇವಿ, ಅವರು ಬಂದ ರೀತಿ ನೀತಿ ಕಡೆ ನೋಡ್ತೇವಿ. ಹೆಲಿಕಾಪ್ಟರ್ದಾಗ ಬಂದ್ರೆ ಭಾರಿ ಸಂತೋಷ ಉಂಟಾಗ್ತದೆ. ಇಲ್ಲೇ 2ನೇ ನಂಬರು ಕಾರು, 3ನೇ ನಂಬರು ಸ್ಕೂಟರು, 4ನೇ ನಂಬರ್ ನಡ್ಕೋತ. ನಮ್ಮದು ಅವರನ್ನು ನೋಡ್ತಾ ಇಲ್ಲ, ಹೃದಯವನ್ನ ನೋಡ್ತಾ ಇಲ್ಲ, ಸುಮ್ಮನೆ ಮೇಲೆ 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 ನೋಡೋದು. ಇದು ಬ್ರಹ್ಮವಿದ್ಯೆ ಕೊಡುವಂಥ ಶ್ರೇಷ್ಠ ಗುರು ನೋಡುವ ದೃಷ್ಟಿಕೋನ ಬಹಳ ಭಿನ್ನ. ಅದು ಎದೆ ಸ್ವಚ್ಛದನ ಇಲ್ಲ. ಮತ್ತು ಹೊಟ್ಟಿ ಕಿಚ್ಚನವನಲ್ಲಿ ಜ್ಞಾನ ಇಟ್ಟು ಬಿಟ್ರೆ ಅವ ತಾನೂ ಉರಿತಾನ, ಜಗತ್ತನ್ನು ಉರಿದು ಬಿಡ್ತಾನ. ಅದಕ್ಕೆ ಕೊಡಬಾರದು ಅಂತ ವ್ಯಾಸ. ಹೊಟ್ಟಿ ಕಿಚ್ಚಿದ್ದವ್ರಿಗೇನು ಕೊಡಬಾರದು. ರೊಕ್ಕ ಕೊಟ್ಟರು ಅವರು ಕೆಡಿಸ್ತಾರೆ, ಜ್ಞಾನ ಕೊಟ್ಟರು ಕೆಡಿಸ್ತಾರೆ, ಶಕ್ತಿ ಇದ್ದರೂ ಕೆಡಿಸ್ತಾರೆ. ಮಂದಿದ ಕೆಡಿಸೋದು ಅಷ್ಟೇ ಅಲ್ಲ, ತಮ್ಮದೇ ಕೆಡಿಸಿಗೋತಾರೆ ಅಷ್ಟೇ. ಅದು ಹೊಟ್ಟೆಯ ಕಿಚ್ಚಾಯಿ, ಅಸೂಯ ಅಂತಾರೆ. ಇದನ್ನ ತೆಗೆದು ಹಾಕಿದ ಬಳಿಕ ಬ್ರಹ್ಮ ವಿದ್ಯೆ ಫಲಿಸೋದು, ಇದು ಹೋಗಬೇಕು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ. ಮಹಾಗುರು ಅಶ್ವಲಾಯನಿಗೆ ಹೇಳ್ತಾನೆ, ನಿನ್ನಲ್ಲಿ ಶ್ರದ್ಧಾ ಅದ, ನಿನ್ನಲ್ಲಿ ಪ್ರೇಮ ಅದ, ನಿನ್ನಲ್ಲಿ ತನ್ಮಯಗೊಳ್ಳುವಂಥ ಗುಣ ಅದ, ತನ್ಮಯನಾಗ್ತಿ ನೋಡು. ಆದ್ದರಿಂದ ನಾನು ನಿನಗೆ ಉಪದೇಶ ಮಾಡ್ತೇನೆ. ಮುಂದೆ ಒಂದು ಮಾತು ಹೇಳ್ತಾನೆ ಗುರು, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶು. ಏನ್ ಚಂದ ಹೇಳ್ತ ನೋಡು. ತ್ಯಾಗೇನ ಏಕೇನ ಅಮೃತತ್ವ ಮಾನಶು. ಇದನ್ನ ಇಂಥ ಮಹಾವಿದ್ಯೆಯನ್ನ ಸುಮ್ಮನೆ ಏನರೇ ಮಾಡಿದರೆ ಅದು ಸಿಗೋದಲ್ಲ. ನ ಕರ್ಮಣ, ಜೀವನದ ತುಂಬ ನೀನು ಬಹಳ ಕೆಲಸ ಮಾಡ್ತೀಯಂತ ಇಟ್ಟುಕೋ. ಧಾರ್ಮಿಕ ಕಾರ್ಯ ಜೀವನದ ತುಂಬ ಮಾಡಿದರೂ ಈ ವಿದ್ಯೆ ಸಿಗ್ತದನ್ನುವ ಭರವಸೆ ಇಲ್ಲ. ನನಗೆ ಮಂದಿ ಮಕ್ಕಳು ಎಲ್ಲ ಅದಾರ, ಬಹಳ ದೊಡ್ಡ ಬಳಗ ಅದ, ಜಗತ್ತಿನ ಬಹುಜನ ನನ್ನನ್ನ ಕೊಂಡಾಡ್ತಾರೆ, ಆದ್ದರಿಂದ ನನಗೆ ಬ್ರಹ್ಮಜ್ಞಾನ ಸಿಗ್ತದಂತಿಲ್ಲ. ನನ್ನಲ್ಲಿ ಸಂಪತ್ತ ಬಹಳದ, ಆದ್ದರಿಂದ ನನಗೆ ಬ್ರಹ್ಮಜ್ಞಾನ ಸಿಗ್ತದಂತಿಲ್ಲ. ಸಂಪತ್ತಿನಿಂದ ಈ ಜ್ಞಾನವನ್ನು ಕೊಳ್ಳಲಿಕ್ಕಾಗೋದಿಲ್ಲ. ಜನ ಬೆಂಬಲದಿಂದ ಈ ಜ್ಞಾನವನ್ನು ಪಡೆಯಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನ ಕರ್ಮಣ, ಏನೆಲ್ಲ ನೀನು ಮಾಡ್ತಿರಬಹುದು, ಜೀವನದ ತುಂಬಾ ಅತಿ ಮಹತ್ವದ ಕರ್ಮಗಳನ್ನೇ ಮಾಡ್ತಿರಬಹುದು. ಆದರೆ ಬರೀ ಕರ್ಮ ಮಾಡಿದ ಮಾತ್ರಕ್ಕೆ, ಕರ್ಮ ಅಂದ್ರೆ ಧಾರ್ಮಿಕ ಕರ್ಮಗಳನ್ನ ಮಾಡಿದ ಮಾತ್ರಕ್ಕೆ ಆಗೋದಿಲ್ಲ. ಮೂರು ನಮಗೆ ಕೊಡೋದಿಲ್ಲ. ನ ಕರ್ಮಣ. ಒಬ್ಬ ನಹುಷ ಅಂತಾಗಿ ಹೋದ, ನಹುಷ ಅಂತ ಒಬ್ಬ ಆಗಿ ಹೋದ. ಬಹಳ ದೊಡ್ಡ ಮನುಷ್ಯ, ಸಂಪದ್ಭರಿತ ಒಂದು ರಾಜ. ಇಂಥ ನಹುಷ ಜೀವನದ ತುಂಬ ಅನೇಕ ಕಾರ್ಯಗಳನ್ನ ಮಾಡಿದ. ಹೋಮ, ಹವನ, ಯಜ್ಞ, ಯಾಗ ಎಲ್ಲವನ್ನ ಮಾಡ್ತಾ ಇದ್ದ ಈತ. ಅದರ ಪರಿಣಾಮ ಏನಾಯಿತು ಅಂದರೆ, ಜಗತ್ತಿನಲ್ಲಿ ಅವನ ಬಗ್ಗೆ
ಶ್ರೇಷ್ಠ ಧಾರ್ಮಿಕ ಮನುಷ್ಯ ಅಂತ ಪ್ರಸಾರ ಆಯಿತು. ಏನಾತನ ತಪಸ್ಸು, ಯಜ್ಞ, ಯಾಗ ಮಾಡೋದು, ಆ ಕೀರ್ತಿ ಎಲ್ಲ ಕಡೆ ಹರಿತು ಒಂದು ಪ್ರಸಂಗ ಬಂತು. ಅವಾಗ ದೇವತೆಗಳೆಲ್ಲ ಇವನಿಗೆ ವಿನಂತಿ ಮಾಡಿದರು, ನಹುಷ ಮಹಾರಾಜನೇ, ನಮ್ಮ ನೀ ದೊರೆಯಾಗಬೇಕು, ಸ್ವರ್ಗದ ಅಧಿಪತಿಯಾಗಬೇಕು ಅಂತ ವಿನಂತಿ ಮಾಡಿದರು. ಎಷ್ಟು ಆನಂದ ಆಗಬೇಡ ನಹುಷನಿಗೆ. ಅವನಿಗೆ ಅನಿಸ್ತು, ನನ್ನಂಥ ಪುಣ್ಯ ಮಾಡಿದವ ಯಾರದಾರ? ಶುರುವಾಯಿತು. ನಾನು ಜೀವನದ ತುಂಬ ಯಾಗ ಯಜ್ಞಗಳನ್ನ ಮಾಡಿದವ, ಆ ಮೂಲಕ ಪುಣ್ಯವನ್ನು ಸಂಗ್ರಹಿಸಿದವ. ಪುಣ್ಯದ ಸಂಚಯದ ಪರಿಣಾಮ ಏನಾಯಿತು ಅಂದ್ರೆ ನಾನೀಗ ಇಂದ್ರ, ಆ ಲೋಕದ ಇಂದ್ರ, ದೇವತೆಗಳ ಪ್ರಭು ಅಂದ. ಕರ್ಕೊಂಡು ಹೋದರು, ಇಂದ್ರನ ಮನೆಯೊಳಗೆ ಉಳಿಸಿದರು. ಆ ಬಳಿಕ ಆತ ಮೊಟ್ಟ ಮೊದಲ ಪ್ರಶ್ನೆ ಕೇಳ್ದ, ಶಚಿದೇವಿ ಎಲ್ಲಿ ಅಂತ. ಆಕೆ ನನ್ನ ಲಗ್ನ ಆಗಬೇಕಲ್ಲ ಅಂದ. ಹೋಗ್ಯಾನ ಅಲ್ಲೇ, ಜೀವನದ ತುಂಬ ಯಜ್ಞ ಮಾಡ್ಯಾನ. ಸ್ವರ್ಗಕ್ಕೆ ಹೋದ ಬಳಿಕ ಒಂದು ಕ್ಷಣ ಕೂಡಕ್ಕಾಗಲಿಲ್ಲ. ಶಚಿದೇವಿಯಲ್ಲಿ ನಾನು ಆಕೆಯನ್ನ ಕಾಣಬೇಕು, ಆಕೆಯನ್ನ ಲಗ್ನ ಆಗಬೇಕು ಅಂತ ತಲೆಯಾಗ ಎಲ್ಲ ಹೋಯ್ತು. ಹೇಳಿ, ಅವಾಗ ಒಂದು ಪಲ್ಲಕ್ಕಿ ಮೇಲೆ ಕುಂತ ಅವ್ರ ಮನೆಗೆ ಹೊರಟ. ಹೊತ್ತವ್ರು ಯಾರು ಅಂದ್ರೆ ಋಷಿಗಳು 7 ಮಂದಿ. ಅದರಾಗ ಒಬ್ಬ ಅಗಸ್ತ್ಯ ಅಂತ ಒಬ್ಬಿದ್ದ. ಅವ ಗಿಡ್ಡಿದ್ದ. ಕತೆ ಎಷ್ಟು ಚಂದ ಬರದ, ಇವನೇ ಬರ್ದಾನ ವ್ಯಾಸ. ಎಲ್ಲರದು ಬಿಟ್ಟಿಲ್ಲ, ಯಾರ್ದು ರಿಪೋರ್ಟ್ ಮಾಡೋದು ಏನೂ ಬಿಟ್ಟಿಲ್ಲ. ಏನೇನು ಯಾರ್ಯಾರು ದೊಡ್ಡವರು ತಪ್ಪು ಮಾಡ್ಯಾರ ಒಂದು ಘಟನಾ ಬಿಟ್ಟಿಲ್ಲ ವ್ಯಾಸ. ದೊಡ್ಡವರಂತ ಚಿತ್ರಿಸೋದು, ಅವರು ಎಡವೋದು, ಮುಗ್ಗೋದೆಲ್ಲ ಬರೆಯೋದು. ಏನು ಅದ್ಭುತ ಬರದಾರ. ಅಷ್ಟು ಧೈರ್ಯ ಈಗಿನ ಕಾಲಕ್ಕೆ ನಮಗೆ ಆಗೋದಿಲ್ಲ. ಅಂಥ ಧೈರ್ಯಶಾಲಿ ವ್ಯಾಸ ದೇವತೆಗಳನ್ನ ಓಡಾಡಿಸಿ ಬಿಟ್ಟ. ಏನೇನು ಮಾಡಿದ್ರು ಎಲ್ಲವನ್ನ ರಿಕಾರ್ಡ್ ಮಾಡಿದ. ಆತ ಹೇಳ್ತಾನ, ಹೊರಟಿದ್ದ 7 ಜನ ಹೊರಟಿದ್ರು. ಇನ್ನೇನು ಇಲ್ಲೇ ಸಮೀಪ. ಇವಾಗ ತಡ ಆಗಕ್ಕೆ ಶುರುವಾಯಿತು. ಇವರು ಸಾವಕಾಶ ಹೋಗ್ತಾರ ಅನ್ನಿಸ್ತು. ವೇಗದಿಂದ ನಡೀರಿ ಅಂದ. ಸ್ವರ್ಗಕ್ಕೆ ಹೋಗ್ಯಾನ. 40-50 ವರ್ಷ ಭೂಮಂಡಲದಲ್ಲಿ ಯಜ್ಞ ಮಾಡ್ಯಾನ, ಹೋಮ ಹವನ ಮಾಡ್ಯಾನ. ಮನಸ್ಸೇನಾಗ್ಯದ? ಶುರುವಾಗ್ಯದ. ಮನಸ್ಸಿನ ಮೇಲೆ ಏನೂ ಆಗೇ ಇಲ್ಲ ಪರಿಣಾಮ. ಅದಕ್ಕೆ ಅವಸರ ಮಾಡಿ ಅಗಸ್ತ್ಯನ ಬೆನ್ನಿಗೆ ಕಾಲ ಇಟ್ಟು ಹೇಳ್ದ, ಓಡು ಅಂದ. ಅವ ಗಿಡ್ಡಿದ್ದ. ಅವನಿಗೂ ಸಿಟ್ಟು ಬಂತು. ಅವನೇ ಕೆಟ್ಟ ಸಿಟ್ಟ ಬಂತು. ನೀ ಹಾಳಾಗಿ ಹೋಗು, ಸರ್ಪಾಗು ಅಂದ. ತತ್ಕ್ಷಣ ಭೂಮಿಗೆ ಸರ್ಪಾಗಿ ಬಿದ್ದ. ನ ಕರ್ಮಣ, ಎಷ್ಟು ಕರ್ಮ ಮಾಡಿದರೆ ಮನಸ್ಸೇ ಸ್ವಚ್ಛ ಆಗದೆ ಇದ್ರೆ ಕರ್ಮ ತಗೊಂಡು ಏನು ಮಾಡೋದು? ಆ ಬ್ರಹ್ಮವಿದ್ಯೆ ಇಂಥ ಕರ್ಮದಿಂದ ನಾವು ಪಡಿತೇವೆ ಅಂದ್ರೆ ಹೆಂಗ ಸಾಧ್ಯದ? ನ ಕರ್ಮಣ, ಕರ್ಮದಿಂದ ಈ ಜ್ಞಾನವನ್ನು ಪಡಿಲಿಕ್ಕಾಗೋದಿಲ್ಲ. ನಾ ಇಷ್ಟು ಕೆಲಸ ಮಾಡೇನಿ, ಆದ್ದರಿಂದ ನನಗೆ ಬ್ರಹ್ಮವಿದ್ಯಾ ಫಲಿಸ್ತದ ಅಂತ ಇಲ್ಲ. ಯಾಕೆ? ಎದಿ ಸ್ವಚ್ಛ ಆಗಬೇಕಾಗ್ತದೆ. ನೀನು 100 ನದಿಗಳಲ್ಲಿ ಸ್ನಾನ ಮಾಡು, ಆದರೆ ಮನಸ್ಸೊಂದಿಷ್ಟು ಸ್ವಚ್ಛ ಬೇಕಲ್ಲ. ಒಂದ ನದಿಯಾಗ ಸ್ನಾನ ಮಾಡು, ಸ್ವಚ್ಛ ಮನಸ್ಸಿತ್ತು ಅಂದ್ರೆ ಆಯ್ತು. ಹಾಗ ನಿನ್ನ ಮನಸ್ಸು ತಿಳಿಯಾಗಬೇಕು. ನ ಕರ್ಮಣ, ಬಹಳ ಕರ್ಮ ಮಾಡೋದರಿಂದ ಜ್ಞಾನ ಸಿಗೋದಿಲ್ಲ, ಆತ್ಮಜ್ಞಾನ ಸಿಗೋದಿಲ್ಲ. ನ ಪ್ರಜೆಯ, ನನಗೆ ಅಷ್ಟು ಮಕ್ಕಳದಾರ, ಇಷ್ಟು ಮಕ್ಕಳದಾರ, ಇಷ್ಟು ದೊಡ್ಡ ಬಳಗ ನನಗದ. ಏನು ಎಲ್ಲ ದೇಶದ ತುಂಬೆಲ್ಲ ನಮ್ಮ ಸಂಬಂಧಿಕರೇ,
ಆದ್ದರಿಂದ ನನಗೆ ಬ್ರಹ್ಮಜ್ಞಾನ ಕೊಡು ಅಂದ್ರೆ ಸಾಧ್ಯ ಇಲ್ಲ. ಜನ ಕೊಡ್ಲಿಕ್ಕೆ ಸಾಧ್ಯದ ಏನು? ಜನ ಬಹಳದಾರಂತ ತಿಳ್ಕೊಂಡು ಎದಿ ಸ್ವಚ್ಛ ಆಗ್ತದೆ. ನ ಪ್ರಜೆಯ ಬಳಗ ದೊಡ್ಡದದ ಅಂತ ಇದನ್ನ ಪಡಿಲಿಕ್ಕಾಗೋದಿಲ್ಲ. ನ ಪ್ರಜೆಯ ಧೃತರಾಷ್ಟ್ರನಿಗೆ ಮಕ್ಕಳು 100 ಮಕ್ಕಳು ಇಲ್ಲೇನು? ಆದ್ರೆ ಧೃತರಾಷ್ಟ್ರ ಅಲ್ಲಿ ಯಾದವರು 60,000 ಮಕ್ಕಳು ಕಾಣಿಸ್ಲಿಲ್ಲ. ಎಲ್ಲರೂ ಕುಡುಕರು. ಬರದಾರ ಇವರೇ ಬರೆದದ್ದು. ಎಲ್ಲರನ್ನು ಕುಡುಕರಂಗ ಮಾಡಿಬಿಟ್ರು. ಎಲ್ಲರೂ ಕುಡಿತಿದ್ರು. ಎಷ್ಟು ಕುಡಿತಿದ್ರು ಅಂದ್ರೆ ಕುಡಿದ್ರು ಅಂದ್ರೆ ಹೊಡೆದಾಡಿ ಸತ್ರು. 60,000 ಜನ ಹೊಡೆದಾಡಿ ಸತ್ರಂತ ಬರೆದ್ರು. ಏನು ಮಾಡಿ ಬ್ರಹ್ಮವಿದ್ಯಾ ಪಡೆದಲ್ಲ, ದೇಶ ಸೇವಾ ಮಾಡಿ ಅಲ್ಲ, ಸಂತೋಷಕ್ಕಾಗಿ ಅಲ್ಲ. ಎದಕ್ಕೆ ಸತ್ರು? ಕುಡಿದು ಹೊಡೆದಾಡಿ ಸತ್ರು. ಒಬ್ಬರನ್ನು ಉಳಿಸ್ಲಿಲ್ಲ. ಇದು ಆಶ್ಚರ್ಯ. 60,000 ಕಥೆ ಬರೆದವ್ರು ಯಾರು? ಇದೇ ವ್ಯಾಸ. ಎಂಥ ಲೇಖಕ ವ್ಯಾಸ! ಏನು ಕಥೆಗಾರ ವ್ಯಾಸ! ಸಣ್ಣವ್ರ ಕಥೆ ಬರೀಲಿಲ್ಲಮ್ಮ, ದೊಡ್ಡವ್ರದೇ. ಹೆಂಗ ಬರ 60,000 ಮಕ್ಕಳು ಕುಡಿದು ಹೋದರು. ದೊಡ್ಡ ಬಳಗ, ಒಬ್ಬ ಚಲೋ ಸಿಗಲಿಲ್ಲ. ಆದ್ದರಿಂದ ನ ಪ್ರಜೆಯ ಮಕ್ಕಳು ಮರಿ ಬಹಳ ಅದಾವಂತ ತಿಳ್ಕೊಂಡು ಅಥವಾ ಬಹಳ ಬಳಗದ ಅಂತ ತಿಳ್ಕೊಂಡು ನಾವು ಜ್ಞಾನಿಗಳಾಗ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಂಥ ಬಳಗದಿಂದ ಇದನ್ನ ಪಡಿಲಿಕ್ಕಾಗೋದಿಲ್ಲ. ಕೊನೆಗೆ ಹೇಳ್ತಾನ ನ ಧನೇನ, ಧನ ನಾವು ಬಹಳ ಶ್ರೀಮಂತರದೇವಿ ಕೊಡಿ ಅಂದ್ರೆ ಸಾಧ್ಯ ಇಲ್ಲ. ಯಾರು ಹೇಳ್ತಾ ಇದ್ದಾರ? ಮಹರ್ಷಿ ಮಹಾಗುರು ಹೇಳ್ತಾ ಇದ್ದಾನ ಅಶ್ವಲಾಯನನಿಗೆ, ನಿನ್ನಲ್ಲಿ ಆ 3 ಭಾವ ಇಲ್ಲ ಅಂತ ಹೇಳ್ತೀನಿ ಕೇಳುವಂತ. ನಿನ್ನಲ್ಲಿ ಅದು ನಾ ಅಷ್ಟ ಮಾಡಿದ್ದೇನೆ ಇಷ್ಟ ಮಾಡಿದ್ದೇನೆ ಅಂತೂ ಇಲ್ಲ. ಬಳಗ ಇಷ್ಟದ ಅಂತ ಇಲ್ಲ. ಧನ ಇಷ್ಟು ಸಂಪಾದನಾ ಮಾಡೀನಿ ಅಂತ ನಿನ್ನ ಮನಸ್ಸಿನಲ್ಲಿ ಇಲ್ಲ. ನಿನ್ನ ಮನಸ್ಸು ಸ್ವಚ್ಛದ. ನಿನ್ನ ಮನಸ್ಸಿನಲ್ಲಿ ದೇವನ ಪ್ರೇಮದ, ಆತ್ಮಜ್ಞಾನದ ಪ್ರೇಮ ಮೂಡ್ಯದ. ಆದ್ದರಿಂದ ಹೇಳುತ್ತೇನೆ, ಈ 3ರಿಂದ ಸಾಧ್ಯ ಇಲ್ಲ ಪಡೆಯೋದು. ಮತ್ತು ಎದರಿಂದ ಸಾಧ್ಯ? ತ್ಯಾಗೇನ ಏಕೇನ ಅಮೃತತ್ವಂ ಆನಶು. ಒಂದೇ